ಚನ್ನಪಟ್ಟಣ ಅಖಾಡ ಈಗ ರಂಗೇರುತ್ತಿದೆ. ಆ ಪಟ್ಟವನ್ನ ಕಸಿಯೋದಕ್ಕೆ ಡಿಸಿಎಂ ಡಿಕೆ ರಣತಂತ್ರ ಹೆಣಿತಿದ್ದಾರೆ. ಗೊಂಬೆನಾಡಿಗೆ ಪದೇ ಪದೇ ಭೇಟಿ ನೀಡುತ್ತಿರುವಂತಹ ಡಿಕೆ ಶಿವಕುಮಾರ್ 3 ದಿನಗಳ ಚನ್ನಪಟ್ಟಣ ಪ್ರವಾಸ ಕೈಗೊಂಡಿರುವಂತದ್ದು ಡಿಕೆ ಶಿವಕುಮಾರ್. ಇಂದಿನಿಂದ 3 ದಿನ ಡಿಸಿಎಂ ಡಿಕೆ ಚನ್ನಪಟ್ಟಣ ಪ್ರವಾಸ. ಇಂದಿನಿಂದ ಜನಸ್ಪಂದನ ಕಾರ್ಯಕ್ರಮ ನಡೆಸುವ ಡಿಕೆ. ಉಪಚುನಾವಣೆಯಲ್ಲಿ ಸ್ಪರ್ಧೆಗೆ ಡಿಕೆಗೆ ಒಲವಿದೆ ಅಂತ ಹೇಳಲಾಗ್ತಿದೆ. ಆದರೂ ಕೂಡ ಇನ್ನೂ ಒಂದು ಕ್ಲಾರಿಟಿ ಸಿಗಬೇಕು ಇದರ ಬಗ್ಗೆ. ಡಿಕೆ ಕಣಕ್ಕಿಳಿಯಬಹುದು ಅನ್ನೋ ರೀತಿಯಾಗಿ ಕೂಡ ಚಿತ್ರಣ ಇದೆ. ಹಾಗಾಗಿ ಚನ್ನಪಟ್ಟಣದಲ್ಲಿ ಸಾಕಷ್ಟು ಗ್ರೌಂಡ್ ವರ್ಕ್ ನಡೀತಿದೆ. ಈಗ ಚನ್ನಪಟ್ಟಣವನ್ನ ವಾಪಸ್ ಈಗ ಏನು ಹಿಂದೆ ಕುಮಾರಸ್ವಾಮಿ ಅವರು MLA ಆಗಿದ್ರು, ಮಂಡ್ಯ ಲೋಕಸಭಾ ಚುನಾವಣೆ ಸ್ಪರ್ಧಿಯಾಗಿ ಅಲ್ಲಿ ಈಗ ಸಂಸದರಾಗಿದ್ದಾರೆ, ಕೇಂದ್ರ ಮಂತ್ರಿ ಆಗಿದ್ದಾರೆ. ಆದರೆ ಚನ್ನಪಟ್ಟಣವನ್ನ ಈಗ ಕಾಂಗ್ರೆಸ್ ಕೈವಶ ಮಾಡ್ಕೊಳ್ಳೋದಕ್ಕೆ ಈಗ ಸಿದ್ಧತೆಗಳು ಆಗ್ತಾ ಇದೆ. ಜನಸ್ಪಂದನ ಕಾರ್ಯಕ್ರಮಕ್ಕೂ ಕೂಡ ಈಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ. 3 ದಿನಗಳ ಕಾಲ ಚನ್ನಪಟ್ಟಣ ಪ್ರವಾಸವನ್ನು ಡಿಕೆ ಶಿವಕುಮಾರ್ ಕೈಗೊಂಡಿರೋದು. ಒಂದು ಕಡೆ KPCC ಅಧ್ಯಕ್ಷ ಪಟ್ಟದ ಪೈಪೋಟಿ ನಡೀತಿದೆ, ಇನ್ನೊಂದು ಕಡೆ ಈ DCM ಹೆಚ್ಚುವರಿ ಆಗಿ ಬರಬೇಕು ಅನ್ನೋ ಒಂದು ಒತ್ತಡ ಬರ್ತಾ ಇದೆ. ಇದೆಲ್ಲದರ ನಡುವೆ ಒಂದಷ್ಟು ಸಂಘಟನೆ ಈ ಬೆಂಗಳೂರು ಮಟ್ಟದಲ್ಲೂ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಕೂಡ ಚನ್ನಪಟ್ಟಣ ವರ್ಷಕ್ಕಾಗಿ ಈಗ DK ಬ್ರದರ್ಸ್ ವರ್ಸಸ್ HDK ಸಮರ ಶುರುವಾಗಿದೆ. HDKಗೆ ಸೋಲಿನ ರುಚಿ ತೋರಿಸೋದಕ್ಕೆ DK ಬ್ರದರ್ಸ್ ಪಣ ತೊಟ್ಟಿದ್ದಾರೆ. ಅಂದರೆ ಯಾರೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಕೂಡ ನಾವು ಸೋಲಿಸಬೇಕು ಅನ್ನೋ ರೀತಿಯಾಗಿ ಲೆಕ್ಕಾಚಾರ ಈಗ ನಡೀತಾ ಇದೆ ಚನ್ನಪಟ್ಟಣದಲ್ಲಿ. ಇದರ ಬಗ್ಗೆ HD ಕುಮಾರಸ್ವಾಮಿ ಕೂಡ ಈಗ ತಲೆ ಕೆಡಿಸ್ಕೊಂಡಿದ್ದಾರೆ. ಚನ್ನಪಟ್ಟಣ ಗೆಲ್ಲೋದಕ್ಕೆ ನಿಖಿಲ್ಗೆ ಜವಾಬ್ದಾರಿಯನ್ನು ನೀಡಿರುವಂತಹ HDK. NDA ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಗ್ರೌಂಡ್ ವರ್ಕ್ ಮಾಡಬೇಕು, ಅಲ್ಲಿ ಓಡಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಜವಾಬ್ದಾರಿ ವಹಿಸಲಾಗಿದೆ. ಸ್ಪರ್ಧೆಯ ಬದಲು HDK ಅನುಪಸ್ಥಿತಿಯಲ್ಲಿ ಅಖಾಡಕ್ಕೆ ನಿಖಿಲ್ ಧುಮುಕಲಿದ್ದಾರೆ. ಚನ್ನಪಟ್ಟಣ ಕದನ ಏನಿದೆ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತ JDS ನಿರಂತರವಾಗಿ ಚನ್ನಪಟ್ಟಣಕ್ಕೆ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರುಗಳು ಅದರ DCM DK ಶಿವಕುಮಾರ್ ಭೇಟಿ. ಯಾವಾಗ ಪ್ರವಾಸ ಫಿಕ್ಸ್ ಆಯಿತೋ DK ಶಿವಕುಮಾರ್ ಅವ್ರದ್ದು, ನಿಖಿಲ್ ಕೂಡ ಅಲ್ಲಿ ಭೇಟಿ ಕೊಡ್ತಿದ್ದಾರೆ. ನಿಖಿಲ್ ಕೂಡ ಹೋಗಿದ್ದಾರೆ. ಸೊ ಅದಕ್ಕೆ ಈಗ ಒಂದಷ್ಟು ಜೋರಾದಂಥ ಪೈಪೋಟಿ ಇಬ್ಬರ ನಡುವೆ ಕಂಡು ಬರ್ತಾ ಇದೆ. ಕೇಂದ್ರ ಮಂತ್ರಿ ಆಗಿರುವಂಥ ಕಾರಣ ಅಲ್ಲೇ ಒಂದಷ್ಟು ಕೆಲಸಗಳಿರುತ್ತೆ. ಆ ಒಂದು ಬ್ಯುಸಿಯ ನಡುವೆ ಚನ್ನಪಟ್ಟಣಕ್ಕೆ ಹೆಚ್ಚು ಸಮಯ ಕೊಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಕುಮಾರಸ್ವಾಮಿ ಅವ್ರಿಗಿರುವಂಥ ಕನ್ಸರ್ನ್. ಹಾಗಾಗಿ ಪುತ್ರ ನಿಖಿಲ್ಗೆ ಇಲ್ಲಿನ ಜವಾಬ್ದಾರಿಯನ್ನು ವಹಿಸಲಾಗಿದೆ. NDA ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋದು. ಚನ್ನಪಟ್ಟಣದಲ್ಲಿ ಈ ಬಾರಿ ಹೇಗಿರುತ್ತೆ ಪೈಪೋಟಿ ಅನ್ನೋದು. JDS BJP ಒಟ್ಟಾಗಿ ಇಲ್ಲಿ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿತಿರೋದ್ರಿಂದ ಕಾಂಗ್ರೆಸ್ ಮುಂದೆ ಬೆಟ್ಟದಂಥ ಸವಾಲೇ ಇದೆ. ಚನ್ನಪಟ್ಟಣ ಕದನವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ DK ನಿರಂತರವಾಗಿ ಇಲ್ಲಿಗೆ ಭೇಟಿ ನೀಡ್ತಿದ್ದಾರೆ. ಸೊ ಕಾಂಗ್ರೆಸ್ ಈ ಒಂದು ಕ್ಷೇತ್ರವನ್ನು ಚನ್ನಪಟ್ಟಣ ಏನಿದೆ ಅದನ್ನು ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ 3 ದಿನಗಳ ಪ್ರವಾಸ ಮಾಡೋದಕ್ಕೆ ಈಗ ಮುಂದಾಗಿರೋದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಸ್ಥಳೀಯ ಮತದಾರರನ್ನು ಹೆಚ್ಚಾಗಿ ಸೆಳೆಯುವಂಥ ಪ್ರಯತ್ನ ಆಗ್ತಾ ಇದೆ. ಸೊ HD ಕುಮಾರಸ್ವಾಮಿ ಕೂಡ ಈ ಬಗ್ಗೆ ಸಾಕಷ್ಟು ಪ್ಲಾನಿಂಗ್ಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರಿಗೆ BJP ನಾಯಕರ ಸಾಥ್ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಕಳೆದ ಬಾರಿಯ ಒಂದು ರಿಸಲ್ಟಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ರು HD ಕುಮಾರಸ್ವಾಮಿ. ಸೊ ಅದಾದ ನಂತರ ಅವಶ್ಯಕತೆ ಇತ್ತು ಅವ್ರದ್ದು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ. ಸೊ ತಮ್ಮ ಕ್ಷೇತ್ರವನ್ನು ಭಾಳ ಕಷ್ಟದಿಂದ ಅದರಲ್ಲಿ ಬಿಟ್ಟು ನಂತರ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು. ಸೊ 3 ದಿನಗಳ ಕಾಲ ಚನ್ನಪಟ್ಟಣ ಪ್ರವಾಸ ಕೈಗೊಳ್ಳಿದ್ದಾರೆ DK ಶಿವಕುಮಾರ್. ಸೊ ಅದರ ಬೆನ್ನಲ್ಲೇ ಈಗ ನಿಖಿಲ್ ಅವರು ಕೂಡ ಇದೇ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಅಖಾಡಕ್ಕೆ ಈಗ ಇಳಿತಿರುವಂಥದ್ದು ಆಗ್ತಾ ಇದೆ. ಸೊ HD ಕುಮಾರಸ್ವಾಮಿ ಕಳೆದ ಬಾರಿ ಏನು ರಿಸಲ್ಟ್ ಬಂತು ಅದರಲ್ಲಿ CP ಯೋಗೇಶ್ವರ್ ವಿರುದ್ಧ ಸ್ಪರ್ಧೆಯನ್ನು ಮಾಡಿದರು. ಆದರೆ ಈ ಬಾರಿ ಏನಾಗುತ್ತೆ ಕಾದು ನೋಡಬೇಕು. ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸುನಿಲ್, ಈಗ ನಾವು ಗಮನಿಸ್ತಾ ಇದ್ದೀವಿ ಚನ್ನಪಟ್ಟಣ ಅಖಾಡ ಅನ್ನೋದು ಹಿಂದಿನಿಂದ ಕೂಡ ಭಾಳಷ್ಟು ರೋಚಕತೆ ಇದ್ದಂಥದ್ದು. ಭಾಳಷ್ಟು ಬಾರಿಯಲ್ಲಿ ಗೆಳೆಯರಾಗಿದ್ದಂಥವ್ರು ಬೇರೆ ಬೇರೆ ಆಗಿದ್ದು ಇದೆ, ಮತ್ತು ಭಾಳ ಮುನ್ಸಿದ್ದಂಥವ್ರು ಒಂದಾಗಿರುವಂಥದ್ದು ಕೂಡ ನಾವು ಈ ಬಾರಿ ಕೂಡ ನೋಡುವ ರೀತಿಯಾಗಿದೆ. ಯೋಗೇಶ್ವರ್, ಅದೇ ರೀತಿಯಾಗಿತ್ತ ಕುಮಾರಸ್ವಾಮಿ, DK ಶಿವಕುಮಾರ್ ಇಂಥ ಘಟಾನುಘಟಿಗಳು. ಸೊ ಯಾವ ರೀತಿ ಪ್ಲಾನಿಂಗ್ ಎರಡೂ ಕಡೆಯಿಂದ ಆಗ್ತಿದೆ ಅಂತ, JDS ಕ್ಯಾಂಪ್ನಲ್ಲಿ ಏನಾಗ್ತಿದೆ, ಕಾಂಗ್ರೆಸ್ ಕಡೆಯಿಂದ ಯಾವೆಲ್ಲ ಲೆಕ್ಕಾಚಾರಗಳು ನಡೀತಿದೆ ಅನ್ನೋದು? ಅವಿನಾಶ್, ಪ್ರಮುಖವಾಗಿ ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಈಗಾಗಲೇ ಗೊಂಬೆನಾಡಿನಲ್ಲಿ ಈಗಾಗಲೇ ಹೈ ವೋಲ್ಟೇಜ್ ಕದನ ಕೂಡ ರೆಡಿ ಆಗ್ತಿರುವಂಥದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ ಮತ್ತೊಂದು ಹೊಸ ಸಂಘರ್ಷಕ್ಕೆ ಈಗಾಗಲೇ ಚನ್ನಪಟ್ಟಣ ಉಪಚುನಾವಣೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ DK ಶಿವಕುಮಾರ್ ಕೂಡ ನಿರಂತರವಾಗಿ ಈಗಾಗಲೇ ಓಡಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಹೋದರನಿಗೆ ಸೋಲೆ ಆಗಿದೆ. ಆ ಒಂದು ಸೋಲಿನ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ನಿರಂತರವಾಗಿ ಚನ್ನಪಟ್ಟಣದಲ್ಲಿ ಗೆಲುವಿನ ಬಾವುಟವನ್ನು ಹಾರಿಸಲೇಬೇಕು ಅಂತೇಳಿ DK ಶಿವಕುಮಾರ್ ಅವರು ನಿರಂತರ ಪ್ರವಾಸ
ಪ್ರವಾಸವನ್ನು ಕೂಡ ಮಾಡ್ತಾ ಇರೋದು. ಆ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಕರ್ಮಭೂಮಿ ಹಿಂದೆ ಯಾವಾಗಲೂ ಕೂಡ ಕುಮಾರಸ್ವಾಮಿ ಅವರು ಕರ್ಮಭೂಮಿ ಅಂತ ಚನ್ನಪಟ್ಟಣ ಹೇಳ್ತಾನೆ ಇರ್ತಾರೆ. ಈ ಒಂದು ಕರ್ಮಭೂಮಿಯಲ್ಲಿ ಮತ್ತೆ ಗೆಲುವಿನ ಬಾವುಟವನ್ನು ಹಾರಿಸಲಿಕ್ಕೆ ಕುಮಾರಸ್ವಾಮಿ ಕೂಡ ಈಗಾಗಲೇ ತಲೆ ಕೆಡಿಸಿಕೊಂಡಿರುವಂಥದ್ದು. ಈಗಾಗಲೇ ಡಿ ಕೆ ಸುರೇಶ್ ಮತ್ತು ಶಿವಕುಮಾರ್ ಅವರು ನಿರಂತರವಾಗಿ ಓಡಾಟ ಏನಿದೆ ಇದು ಒಂದು ರೀತಿಯಾಗಿ ಕಮಲದಳ ಒಂದು ನಾಯಕರಿಗೆ ಒಂದು ರೀತಿ ಟೆನ್ಷನ್ ಕೂಡ ಉಂಟು ಮಾಡಿರುವಂಥದ್ದು. ಯಾರು ಅಭ್ಯರ್ಥಿ ಆಗ್ತಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಭ್ಯರ್ಥಿ ಆದರೆ ಪ್ರತ್ಯೇಕವಾಗಿ ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ಈ ಒಂದು ಜವಾಬ್ದಾರಿಯನ್ನು ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರು ಕೂಡ ನೀಡಿರುವಂಥ. ಯಾಕೆಂದರೆ ಕೇಂದ್ರ ಸಚಿವರಾದ ಬಳಿಕ ಈಗಾಗಲೇ ಕುಮಾರಸ್ವಾಮಿ ಅವರು ಅಲ್ಲಿ ಕೇಂದ್ರದಲ್ಲಿ ಓಡಾಟವನ್ನು ಹೆಚ್ಚು ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಕಾನ್ಸಂಟ್ರೇಟ್ನ ಮಾಡಲಿಕ್ಕಾಗಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಚನ್ನಪಟ್ಟಣದ ಜವಾಬ್ದಾರಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಈಗಾಗಲೇ ನಿಖಿಲ್ ಅವರು ಪ್ರವಾಸವನ್ನು ಕೂಡ ಮಾಡಲಿಕ್ಕೆ ಸಜ್ಜಾಗಿರುವಂಥದ್ದು. ನಿನ್ನೆ ಕೂಡ ಪ್ರವಾಸವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ JDSಗೆ ಒಂದು ಸ್ಥಾನ ಮಾತ್ರ ಇರುವಂಥದ್ದು ಚನ್ನಪಟ್ಟಣ. ಈ ಒಂದು ಉಪಚುನಾವಣೆಯಲ್ಲಿ ಮತ್ತೆ ಆ ಒಂದು ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳಬೇಕಾಗುತ್ತೆ. ಒಂದು ಪಕ್ಷದಲ್ಲಿ ಚನ್ನಪಟ್ಟಣ ಏನಾದರೂ ಕೈ ತಪ್ಪಿ ಹೋದರೆ ಇಡೀ ಜಿಲ್ಲೆಯಲ್ಲಿ JDSನ ಹಿಡಿತ ಕೂಡ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಶತಾಯಗತಾಯ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮತ್ತೆ ಏನು ಗೆಲುವಿನ ಬಾವುಟವನ್ನು ಹಾರಿಸಬೇಕು ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಇನ್ನೂ ಕೂಡ ಯಾರು NDA ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಒಂದು ಕಡೆ CP ಯೋಗೇಶ್ ಅವರು ಕಣಕ್ಕಿಳಿತಾರೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರೆ ಅನ್ನೋ ಮಾತುಕತೆ ನಡೀತಾ ಇದೆ. ಅದರ ಜೊತೆಗೆ ಮಹಿಳಾ ಅಭ್ಯರ್ಥಿಯಾಗಿ ಅನ್ಸೂಯೆ ಕೂಡ ಕಣಕ್ಕಿಳಿಯುವಂಥ ಲೆಕ್ಕಾಚಾರ ನಡೀತಾ ಇರೋದು. ಇದರ ನಡುವೆ ಯಾರೇ ಅಭ್ಯರ್ಥಿ ಆದರೂ ಕೂಡ ಗೆಲುವಿನ ಬಾವುಟ NDA ಅಭ್ಯರ್ಥಿ ಆಗಬೇಕು, NDA ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರ ಜವಾಬ್ದಾರಿಯನ್ನು ಕೂಡ ಕೊಟ್ಟಿರುವಂಥದ್ದು. ಕುಮಾರಸ್ವಾಮಿ ಅನುಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಯಾವ ರೀತಿಯಾಗಿ ಗೆಲುವಿನ ಪ್ಲಾನ್ ಅನ್ನು ಮಾಡ್ತಾರೆ, ಗೆಲುವಿನ ರೀತಿಯಲ್ಲಿ ಯಾವ ರೀತಿ ಓಡಾಟವನ್ನು ಮಾಡ್ತಾರೆ ಕಾದು ನೋಡಬೇಕಾಗಿರುವಂಥ ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಸುನಿಲ್. ಇನ್ನು ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆ ಕರೆದಂತ DCM DK ಬೆಳಗ್ಗೆ 11 ಗಂಟೆಗೆ ಈ ಒಂದು ಸಭೆಯನ್ನ ಕರೆಯಲಾಗಿದೆ. ಸೊ ರಾಜ್ಯ ಕಾಂಗ್ರೆಸ್ ಘಟಕದ 190 ಪದಾಧಿಕಾರಿಗಳಿಗೂ ಕೂಡ ಆಹ್ವಾನ ಬಂದಿದೆ. KPCC ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೇನೆ ಉಪಾಧ್ಯಕ್ಷರು ಇವರೆಲ್ಲರೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ಸೊ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರ ಹಿಂದಿನ ಸಭೆಯಲ್ಲಿ ಭಾಗವಹಿಸ್ತಾರೆ ಅಧ್ಯಕ್ಷರುಗಳು. ಸೊ ಇವರೆಲ್ಲರಿಗೂ ಕೂಡ ಈಗ ಆಹ್ವಾನ ನೀಡಿರೋದು. ಕಳೆದ 3 ವರ್ಷಗಳಲ್ಲಿ DK ಪಕ್ಷ ಕಟ್ಟಿರೋ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಅವರ ಸಾಧನೆಗಳೇನು, ಏನೇನೆಲ್ಲ ಇಂಪ್ರೂವ್ ಆಗಬೇಕು ಆಗಿತ್ತು, ಇದೆಲ್ಲದರ ಬಗ್ಗೆ ಕೂಡ. ಸೊ KPCC ಅಧ್ಯಕ್ಷ DKಶಿ ಸಾಧನೆಯ ಕಿರುಚಿತ್ರ ಪ್ರದರ್ಶನ ಆಗುವಂಥ ನಿರೀಕ್ಷೆ ಇದೆ. ಸೊ ಹೆಚ್ಚುವರಿ DCM ಬಗ್ಗೆ ಕೆಲ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಮೀಡಿಯಾಗೆ ಬೇರೆ ಬೇರೆ ಸಂದರ್ಭದಲ್ಲಿ. ಹಾಗಾಗಿ ಈ ಹೇಳಿಕೆ ವಿರುದ್ಧ, ಕೆಲ ಸಚಿವರ ಹೇಳಿಕೆ ವಿರುದ್ಧ ಖಂಡನಾ ನಿರ್ಣಯವನ್ನು ಮಾಡೋಕ್ಕೂ ಕೂಡ ಈಗ ಚಿಂತನೆ ನಡೀತಾ ಇದೆ. ಸೊ DKಶಿ ಆಪ್ತ ನಾಯಕರಿಂದ ಖಂಡನಾ ನಿರ್ಣಯಕ್ಕೆ ಒತ್ತಾಯ ಕೇಳಿಬರ್ತಾ ಇದೆ. ಸಮಯ ಸಂದರ್ಭ ನೋಡಿ ನಿರ್ಧಾರ ಮಾಡೋಣ ಅಂತ DK ಆಪ್ತರು ಹೇಳಿರೋದು. ಸ್ವತಃ DK ಶಿವಕುಮಾರ್ ಕೂಡ ಓಪನ್ ಆಗಿ ಹೇಳಿದರು, ಯಾರು ಕೂಡ ಹೆಚ್ಚಾಗಿ ಮಾತನಾಡಬಾರ್ದು, ಸುಮ್ಮನೆ ಇರಬೇಕು ಅಂತ. ನಿಗಮ ಮಂಡಳಿ ಆಯ್ಕೆ ಸಮಿತಿಯಲ್ಲಿ ಪದಾಧಿಕಾರಿಗಳಿಗೆ ಜಾಗವೇ ಇಲ್ಲ. ಪಕ್ಷದ ಪದಾಧಿಕಾರಿಗಳನ್ನು ಬಿಟ್ಟು ರಚನೆ ಆಗಿರುವಂಥ ಸಮಿತಿಗೆ ಆಕ್ಷೇಪ ವ್ಯಕ್ತವಾಗುವಂಥ ನಿರೀಕ್ಷೆ ಇದೆ. ಹಾಗೆ ಪಕ್ಷಕ್ಕಾಗಿ ದುಡಿದಂಥ ಕಾರ್ಯಕರ್ತರನ್ನ ಬಿಟ್ಟು ಸಮಿತಿ ರಚನೆಗೆ ಅಪಸ್ವರ ಎದ್ದಿದೆ ಕೂಡ.